ಯತ್ಕ್ರೌಂಚ ಮಿಥುನಾದೇಕಂ 34ನೇ ಅಧ್ಯಾಯ. ತನ್ನ ಸುದೀರ್ಘ ಮಾತುಗಳನ್ನು ಮುಗಿಸಿ ತಿರುಗಿ ನಿಂತ ದ್ಯುತಿಧರನಿಗೆ ಕಾಲ ಬಳಿ ಏನೋ ಸುಳಿದಂತೆ ಆಯಿತು. ಏನೆಂದು ನೋಡಿದಾಗ ಪ್ರಹಸಿನಿಯ ತಂದೆ ತಾಯಿ ಅವನ ಕಾಲು ಹಿಡಿಯಲು ಬಾಗಿದ್ದರು. ದ್ಯುತಿಧರ ಗಾಬರಿಯಲ್ಲಿ ಹಿಂದೆ ಸರಿದು, ಇದೇನು ಮಾಡುತ್ತಿದ್ದೀರಿ ಅತ್ತಿಮಾವ? ದಯವಿಟ್ಟು ಎದ್ದೇಳಿ, ಹೀಗೆ ಮಾಡುವುದು ಶ್ರೇಯಸ್ಕರವಲ್ಲ ಎನ್ನುತ್ತಾ ಅವರಿಬ್ಬರನ್ನು ಎಬ್ಬಿಸಿದ. ನಮ್ಮನ್ನು ಕ್ಷಮಿಸಿಬಿಡಿ ಅಳಿಯಂದಿರೇ. ಅಳಿಯಂದಿರೇ ಎಂದು ಕರೆಯಲು ನಾವು ಯೋಗ್ಯರೋ ಅಲ್ಲವೋ ಗೊತ್ತಿಲ್ಲ. ಆದರೂ ನೀವು ನಮ್ಮ ಮಗಳಿಗೆ ತಾಳಿ ಕಟ್ಟಿ ನಮ್ಮ ಕನ್ಯಾಸರೆ ಬಿಡಿಸಿದ ದೇವರು. ಇಂತಹ ಅಯೋಗ್ಯ ಮಗಳಿಗೆ ಜನ್ಮ ಕೊಟ್ಟೆವಲ್ಲ ಎಂದು ನೋವಾಗುತ್ತಿದೆ. ಅವಳಿಗಿಂತಲೂ ನಾವು ಅಯೋಗ್ಯರು. ಬರೀ ಹೆತ್ತರೆ ಮಾತ್ರ ನಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ಮಕ್ಕಳಿಗೆ ಸರಿಯಾದ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೊಟ್ಟು ಮಾರ್ಗದರ್ಶನ ಮಾಡಿದಾಗ ಮಾತ್ರ ನಾವು ಹೆತ್ತವರು ಎನಿಸಿಕೊಳ್ಳುತ್ತೇವೆ. ಇಲ್ಲವಾದರೆ ನಮ್ಮನ್ನು ಹೆಸರಿಸಲು ಯಾವ ಹೆಸರೂ ಇರದು. ಅವಳ ಅವಗುಣಗಳು ಅವರಿವರ ಬಾಯಿಂದ ನಮ್ಮ ಕಿವಿ ತಲುಪಿದರೂ ಅದಕ್ಕೆ ಕಿವುಡರಾಗಿ ನಮ್ಮ ಮಗಳನ್ನು ಅತಿಯಾಗಿ ನಂಬಿ ಮೋಸ ಹೋದೆವು. ಅವಳಂದದ್ದೇ ಸರಿ ಎಂಬ ಪುತ್ರಿ ವ್ಯಾಮೋಹದಲ್ಲಿ ಕುರುಡರಾದೆವು. ನಮ್ಮದು ಹುಚ್ಚು ಮೋಹವಾಯಿತು. ಅದರಿಂದ ನಿಮ್ಮನ್ನು ಬಹಳ ನೋಯಿಸಿದೆವು. ಅವಳ ಸಾವಿಗೆ ನೀವೇ ಕಾರಣ ಎಂದು ನಿಮ್ಮ ಮೇಲೆ ಹಾಗೆ ಸಾಧಿಸುತ್ತಾ ಬಂದೆವು. ನಾವು ಕೂಡ ನಿಮ್ಮ ಅಪರಾಧಿಗಳು. ನೀವು ಏನೇ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧ. ದಯವಿಟ್ಟು ಕ್ಷಮಿಸಿಬಿಡಿ ಎನ್ನುತ್ತಾ ಕಣ್ಣೀರಾದರು. ಹೋಗಲಿ ಬಿಡಿ, ಹಳೆಯದನ್ನು ಮರೆತು ಬಿಡಿ. ನಿಮ್ಮ ಹಠ ದ್ವೇಷ ಎಲ್ಲವೂ ಕೊನೆಗಾಣಿಸಿ ಹೊಸ ಸಂಬಂಧ ಬೆಳೆಸೋಣವೇ? ನಾವು ಇಷ್ಟು ಅನ್ಯಾಯ ಮಾಡಿದರೂ ನಮ್ಮ ಬಗ್ಗೆ ನಿನಗೆ ಬೇಸರವಿಲ್ಲವೇ? ನಿಮ್ಮಂಥ ಒಳ್ಳೆಯವರೊಡನೆ ಬಾಳಲು ನನ್ನ ಮಗಳು ಕೇಳಿಕೊಂಡು ಬಂದಿಲ್ಲ. ನಿಮ್ಮ ಜೊತೆ ಇದ್ದಷ್ಟು ದಿನವಾದರೂ ನಿಮ್ಮನ್ನು ಅರಿತಿದ್ದರೆ ಅವಳ ಬಾಳು ಬಂಗಾರವಾಗುತ್ತಿತ್ತು. ಅವರವರ ಹಣೆ ಬರಹ. ನೀವಿಬ್ಬರು ಚೆನ್ನಾಗಿರಿ ಎಂದು ಹರಸಿ ಹೊರಟವರನ್ನು ಭಾವಿನಿ ತಡೆದಳು. ಭಾವಿನಿಯನ್ನು ತಲೆ ಎತ್ತಿ ನೋಡಲು ಆಗದೆ ತಲೆ ತಗ್ಗಿಸಿದರು. ಅವರು ಮಾಡಿದ ಅನ್ಯಾಯ, ನಡೆದುಕೊಂಡ ರೀತಿಯಿಂದಾಗಿ ಭಾವಿನಿಯನ್ನು ಎದುರಿಸಲು ಆಗಲಿಲ್ಲ. ಯಾಕೆ ಹಾಗೆ ತಲೆ ತಗ್ಗಿಸಿ ನಿಂತಿದ್ದೀರಿ? ಚೆನ್ನಾಗಿರಿ ಎಂದು ನಿಮ್ಮ ಅಳಿಯನನ್ನು ಮಾತ್ರ ಹರಿಸಿದರೆ ಸಾಕಾ? ನನಗೆ ನಿಮ್ಮ ಆಶೀರ್ವಾದ ಪಡೆಯುವ ಹಕ್ಕಿಲ್ವಾ? ಯಾವ ಮುಖ ಇಟ್ಟುಕೊಂಡು ನಿನಗೆ ಆಶೀರ್ವಾದ ಮಾಡುವುದು ನಾವು? ಪ್ರಹಸನಿಯ ತಾಳಕ್ಕೆ ಕುಣಿಯುತ್ತಾ, ನಾವು ನಿನ್ನನ್ನು ಬಹಳ ನೋಯಿಸಿದೆವು. ಹಣ ಸಂಪಾದಿಸುವ ಯಂತ್ರದಂತೆ ಕಂಡೆವು. ಕೊನೆಗೆ ನಿನ್ನನ್ನು ಅಡಿಯಾಳಂತೆ ಈ ಮನೆಗೆ ಕಳುಹಿಸಿದೆವು. ನಿನ್ನ ಬಗ್ಗೆ ಅಪಪ್ರಚಾರ ಮಾಡುತ್ತಾ ಬಂದೆವು. ನಿಜಾರ್ಥದಲ್ಲಿ ಪ್ರಹಸಿನಿಯನ್ನು ಮೇಲಕ್ಕೆತ್ತುವ ಭರದಲ್ಲಿ ನಾವು ಬಹಳ ಪಾತಾಳಕ್ಕೆ ಬಿದ್ದೆವು. ನಮ್ಮನ್ನು ಕ್ಷಮಿಸಿಬಿಡು. ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟಿದ್ದರೆ ಇಷ್ಟೆಲ್ಲ ನಿನ್ನ ಜೀವನದಲ್ಲಿ ಆಗುತ್ತಿರಲಿಲ್ಲ. ಪ್ರಹಸಿನಿಯ ಹಠಕ್ಕೆ ಮಣಿದು ನಿನ್ನ ಜೀವನ ಅರ್ಧದಷ್ಟು ಹಾಳು ಮಾಡುವಲ್ಲಿ ನಮ್ಮ ಪಾಲು ಬಹಳ ಇದೆ. ಹೋಗಲಿ, ಹಳೆಯದು ನನಗೆ ಬೇಡ. ಈಗಲಾದರೂ ಈ ಪಾಪಿಗೆ ತಂದೆ ತಾಯಿಯಾಗಿ ಆಶೀರ್ವಾದ ಮಾಡಿ ಪ್ರಹಸನಿಯ ಸ್ಥಾನವಲ್ಲದೆ ಹೋದರೂ ನೀವೇ ಸಾಕಿದ್ದು ಎನ್ನುವಂತಾದರೂ ನಡೆದುಕೊಳ್ಳಿ. ನಿಮ್ಮದು ಬಹಳ ದೊಡ್ಡ ಮನಸ್ಸು. ನಿನ್ನ ಹೆತ್ತವರಲ್ಲದೆ ಹೋದರೂ ನೀನು ನಮಗೆ ಕೊಡುತ್ತಿರುವ ಮರ್ಯಾದೆ ಹೆಚ್ಚು. ನಿನಗೆ ಕೊಟ್ಟ ನೋವು ಮರೆತು ನಮ್ಮ ಆಶೀರ್ವಾದ ಬೇಡುತ್ತಿರುವೆ. ನಮ್ಮಂತಹ ಪಾಪಿಗಳ ಆಶೀರ್ವಾದ ಬೇಡಮ್ಮ. ಗರ್ಭಿಣಿ ನೀನು. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ. ನಾವಿನ್ನ ಹೊರಡುತ್ತೀವಿ. ಮತ್ತೊಮ್ಮೆ ನನ್ನನ್ನು ಅನಾಥೆಯನ್ನಾಗಿ ಮಾಡುತ್ತಿದ್ದೀರಿ ಅಪ್ಪ ಅಮ್ಮ ಎಂಬ ಭಾವಿನಿಯ ಮಾತಿಗೆ ತಾಯಿ ಹಿಂದಿರುಗಿ ಬಂದು ಭಾವಿನಿಯನ್ನು ತಬ್ಬಿ ಹಿಡಿದರು. ವರ್ಷಗಳ ಬಳಿಕ ತಾಯಿಯ ಅಪ್ಪುಗೆಯಲ್ಲಿ ಭಾವಿನಿ ಆನಂದಿಸಿದಳು. ಅದೇಕೋ ಹೊಟ್ಟೆ ನೋವು ಬಂದಂತಾಗಿ ಮುಖ ಕಿವುಚಿ ನಿಧಾನವಾಗಿ ಅಮ್ಮ ಎಂದಳು. ಅವಳನ್ನು ನೋಡಿ ಹೆರಿಗೆ ನೋವು ಬಂದಿರುವುದು ಸ್ಪಷ್ಟವಾಗಿ ತೋರಿತು. ಕೂಡಲೇ ಅವಳನ್ನು ಒಳಗೆ ಮಲಗಿಸಿ ಹೆರಿಗೆಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳತೊಡಗಿದರು. ವೈದ್ಯರನ್ನು ಬರಹೇಳಿ ದೇವರನ್ನು ನೆನೆಯುತ್ತಾ ಕುಳಿತರು. ಕೆಲವೇ ನಿಮಿಷಗಳಲ್ಲಿ ವೈದ್ಯರು ಧಾವಿಸಿ ಬಂದರು. ಭಾವಿನಿಯ ನೋವು ಹೆಚ್ಚಾಗಿತ್ತು. ಹೆರಿಗೆ ಆಗುವವರೆಗೂ ಎಲ್ಲರ ಜೀವದಲ್ಲಿ ಜೀವ ಇಲ್ಲವೇನೋ ಎನ್ನುವಂತಾಗಿದ್ದರು. ಭಾವಿನಿಯ ಜೊತೆಗಿದ್ದು ತಾಯಿಯಂತೆ ಅವಳ ನೋವಿಗೆ ಧೈರ್ಯ ತುಂಬುತ್ತಾ ತಮ್ಮ ಕರ್ತವ್ಯ ಮಾಡುತ್ತಿದ್ದರು ಅವಳ ಸಾಕು ತಾಯಿ. ಕೆಲವೇ ಗಂಟೆಗಳಲ್ಲಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು ಭಾವಿನಿ. ಮಗುವಿನ ಮುಖ ನೋಡಿದಾಗ ಭಾವಿನಿ ಹಾಗೂ ದ್ಯುತಿಧರ ಇಬ್ಬರಿಗೂ ಯಾರದೋ ನೆನಪು ಕಾಡಿದಂತೆ ಆಯಿತು. ಆದರೂ ಮಗಳು ಬಂದ ಸಂಭ್ರಮದಲ್ಲಿ ಎಲ್ಲವನ್ನೂ ಮರೆತರು. ಮಗಳ ಬಾಣಂತನ ಮಾಡಲು ಅವಳ ಸಾಕು ತಂದೆ ತಾಯಿ ಅಲ್ಲಿಯೇ ನಿಂತರು.
ಅವರ ನಡವಳಿಕೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿತ್ತು. ಭಾವಿನಿಯ ನಿರ್ಮಲ ಮನಸ್ಸನ್ನು ಅರ್ಥೈಸಿಕೊಂಡು ಚೆನ್ನಾಗಿ ಅವಳ ಆರೈಕೆ ಮಾಡುತ್ತಿದ್ದರು. ಸಾಕು ತಂದೆ ತಾಯಿಯ ಆರೈಕೆಯಲ್ಲಿ ಭಾವಿನಿ ಬಹಳ ಬೇಗ ಚೇತರಿಸಿಕೊಂಡಳು. ಮಗುವಿಗೆ 3 ತಿಂಗಳು ಆಗುತ್ತಲೇ ನಾಮಕರಣ ಮಾಡುವುದು ಎಂದುಕೊಂಡರು. ಮಗುವಿನ ನಾಮಕರಣಕ್ಕೆ ವೇದಸ ಮತ್ತು ಮೃನ್ಮಯಿ ಇಬ್ಬರನ್ನು ಆಹ್ವಾನಿಸುವ ಮನಸ್ಸಾಯಿತು. ಅವತ್ತು ಹೆರಿಗೆಯಾದ ಕಾರಣ ಹೋಗುವುದು ಆಗಿರಲೇ ಇಲ್ಲವಾದ್ದರಿಂದ ಈಗ ಹೋಗಿ ಅವರನ್ನು ಕರೆದು ಬರುವ ಮನಸ್ಸು ಮಾಡಿದರು. ಮಗುನು ಜೊತೆಲೆ ಎತ್ತಿಕೊಂಡು ಹೋಗೋಣವಾ? ಇನ್ನೂ ಹಸುಗೂಸು, ಆಗಾಗ ಹಾಲು ಕುಡಿಸಬೇಕು. ಸರಿ, ಮಗುನು ಜೊತೆಗೆ ಬರಲಿ. ಅವರಿಗೂ ಮಗುವನ್ನು ತೋರಿಸಿದಂತೆ ಆಗುವುದು. ನಮ್ಮ ಈ ಆನಂದಕ್ಕೆ ಅವರಿಬ್ಬರೇ ಕಾರಣ. ಭಾವಿನಿ ಪುಟ್ಟ, ನಾನೊಂದು ಮಾತು ಹೇಳುವೆ, ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ. ಅದೇನಂತ ಹೇಳಿ ಅಮ್ಮ, ಇಷ್ಟೊಂದು ಯಾಕೆ ಯೋಚನೆ? ಅಲ್ಲಮ್ಮ, ನೀನು ಇನ್ನೂ ಬಾಣಂತಿ, ಮಗುನೂ ಎಳೆದು, ಹೀಗೆ ಗಾಳಿಗೆ ಹೋಗುವುದು ಸರಿಯಲ್ಲ. ಅಮ್ಮ, ಭಯಪಡಬೇಡಿ, ನಾವು ಕಾರಿನಲ್ಲಿ ಹೋಗಿ ಬರುತ್ತೇವೆ. ನಾವು ಇವತ್ತು ಹೀಗೆ ಆಗಲು ಕಾರಣವೇ ಆ ಡಾಕ್ಟರ್ ಮತ್ತು ಅವರ ಹೆಂಡತಿ. ಅವರ ಋಣ ನಾವು ಈ ಜನ್ಮದಲ್ಲಿ ಮರೆಯಲ್ಲ. ಅವರನ್ನು ಆಹ್ವಾನ ಮಾಡಲು ನಾವಿಬ್ಬರೂ ಹೋದರೆ ಚೆನ್ನ. ಮಗುಗೆ ನಿಮ್ಮೆಲ್ಲರ ಆಶೀರ್ವಾದ ಇರುವಾಗ ಏನೂ ಆಗದು. ಆದರೂ ನನಗೆ ಭಯ ಕಣಮ್ಮ. ಹಾಗಾದರೆ ನೀವು ಬನ್ನಿ ನಮ್ಮ ಜೊತೆ, ಸರಿನಾ ಎಂದಾಗ ಅವರು ಒಪ್ಪಿದರು. ಭಾವಿನಿ ದ್ಯುತಿಧರ ತಮ್ಮ ಮಗಳೊಂದಿಗೆ ತಾಯಿಯನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟರು. ವೇದಸ ಮತ್ತು ಮೃನ್ಮಯಿಯರನ್ನು ಭೇಟಿಯಾಗಲು ಅವರಿಬ್ಬರ ಮನಸ್ಸು ತವಕಿಸುತ್ತಿತ್ತು. ತಲುಪಬೇಕಾದ ಗಮ್ಯ ತಲುಪುತ್ತಲೇ ಅದೇಕೋ ಮಗು ಅಳತೊಡಗಿದಳು. ಭಾವಿನಿ ಮತ್ತವಳ ತಾಯಿ ಆಸ್ಪತ್ರೆಯ ಹೊರ ಆವರಣದಲ್ಲಿ ಕುಳಿತರು. ದ್ಯುತಿಧರ ಒಬ್ಬನೇ ವೇದಸ ಇರುವ ಕಡೆಗೆ ನಡೆದ. ವೇದಸ ಮೊದಲಿನಂತೆ ಇರಲಿಲ್ಲ. ಅವನ ಮುಖದ ಮೇಲೆ ನೋವಿನ ಛಾಯೆ ಕಾಣಿಸಿತು. ಕೆಲಸದ ಒತ್ತಡ ಇರಬಹುದು ಎಂದುಕೊಂಡ ದ್ಯುತಿಧರ. ಓ ಧೃತಿಧರ, ಇದೇನು ಇಲ್ಲಿಯವರೆಗೆ ಬಂದಿರಿ? ಇಷ್ಟು ದಿನಗಳ ನಂತರ ನಿಮ್ಮನ್ನು ನೋಡಿಕೊಂಡು ಹೋಗೋಣ ಎಂದು ಬಂದೆವು. ನನ್ನ ಜೊತೆ ಭಾವಿನಿಯು ಬಂದಿರುವಳು. ಹಾಗೆ ನಮ್ಮ ಮಗಳನ್ನು ಜೊತೆಗೆ ಕರೆದುಕೊಂಡು ಬಂದಿದ್ದೇವೆ. ಓಹ್, ಕಾಂಗ್ರಾಟ್ಸ್! ನಿಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಬಂದದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್. ಇದೆಲ್ಲವೂ ನಿಮ್ಮಿಂದ. ಇದೇನು ನೀವು ಪದೇ ಪದೇ ಎಲ್ಲವೂ ನನ್ನಿಂದ ಎನ್ನುತ್ತಿದ್ದೀರಿ? ಹೀಗೆಲ್ಲ ಮಾತನಾಡಬೇಡಿ. ನಾನು ನನ್ನ ಕರ್ತವ್ಯ ಮಾತ್ರ ಮಾಡಿರುವೆ. ಹಾಗಲ್ಲ ಡಾಕ್ಟರ್, ನಾವಿದ್ದ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ. ಅದರಿಂದ ಹೊರಬಂದು ನಾವು ನೆಮ್ಮದಿಯ ಜೀವನ ಕಾಣುವಂತೆ ಮಾಡಿದಿರಿ. ಇದರಲ್ಲಿ ಬಹುಪಾಲಿನ ಶ್ರಮ ಮೃನ್ಮಯಿ ಅವರದು. ಅಂದ ಹಾಗೆ ಅವರೆಲ್ಲಿ? ಅವಳು ಮನೆಯಲ್ಲಿದ್ದಾಳೆ. ಹಾಗಾದರೆ ಬನ್ನಿ, ಅವರನ್ನು ನಾವು ಭೇಟಿ ಮಾಡಬೇಕು ಎಂದು ಬಂದಿರುವುದು. ನಾವು 3 ತಿಂಗಳ ಹಿಂದೆ ನಿಮ್ಮನ್ನು ನೋಡಲು ಹೊರಟೆವು. ಆದರೆ ಸಮಯಕ್ಕೆ ಸರಿಯಾಗಿ ಭಾವಿನಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ಕಾರಣ ಬರಲು ಆಗಲ್ಲ. ಈಗ ಇಬ್ಬರೂ ಬಂದಿದ್ದೇವೆ. ಖಂಡಿತ ಬನ್ನಿ, ಮನೆಯಲ್ಲೇ ಕುಳಿತು ಮಾತನಾಡೋಣ. ಆಸ್ಪತ್ರೆಯ ವಾತಾವರಣ ಮಗುವಿಗೆ ಒಳ್ಳೆಯದಲ್ಲ. ಸರಿ ಡಾಕ್ಟರ್, ನಾನು ಭಾವಿನಿಯನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬರುವೆ ಎಂದವನು ಲಘು ಬಗೆಯಿಂದ ಹೊರಬಂದು ಭಾವಿನಿಗೆ ತಿಳಿಸಿದ. ಇಬ್ಬರು ವೇದಸನ ಮನೆಯ ಕಡೆ ಹೊರಟರು. ವೇದಸ ಇಬ್ಬರಿಗಿಂತಲೂ ಮೊದಲೇ ಮನೆಗೆ ಹೊರಟಿದ್ದ. ಭಾವಿನಿ ದ್ಯುತಿಧರ ಮೃನ್ಮಯಿಯನ್ನು ಭೇಟಿಯಾಗಲು ಬಹಳ ಉತ್ಸಾಹದಿಂದ ಇದ್ದರು. ಮನೆ ತಲುಪುತ್ತಲೇ ಮತ್ತೊಮ್ಮೆ ಮಗು ಅಳಲು ಆರಂಭಿಸಿತು. ಭಾವಿನಿ ಮನೆಯ ಒಂದು ಕೋಣೆಯಲ್ಲಿ ಕುಳಿತು ಮಗುವನ್ನು ಸಮಾಧಾನ ಮಾಡುತ್ತಾ ಕುಳಿತಳು. ದ್ಯುತಿಧರ ವೇದಸನ ಹಿಂದೆ ಒಂದು ಕೋಣೆಗೆ ಬಂದು ಕುಳಿತ. ವೇದಸನ ಮನೆಯಲ್ಲಿ ಅದೇಕೋ ಶೂನ್ಯ ಭಾವ ಆವರಿಸಿತ್ತು. ಮನೆಯೊಡತಿ ಇಲ್ಲದೆ ಮನೆ ಬಿಕೋ ಎನ್ನುವಂತೆ ಇತ್ತು. ಅಚ್ಚುಕಟ್ಟಾಗಿಯೇ ಇದ್ದರೂ ಅದೇನೋ ಒಂದು ಕೊರತೆ ಅಲ್ಲಿ ಮನೆ ಮಾಡಿತ್ತು. ಡಾಕ್ಟರ್, ನಿಮ್ಮ ಹೆಂಡತಿ ಮೃನ್ಮಯಿಯಲ್ಲಿ? ಅವರನ್ನು ಭೇಟಿಯಾಗಲು ನಾನು ಭಾವಿನಿ ತುದಿಗಾಲಿನಲ್ಲಿ ನಿಂತಿದ್ದೇವೆ. ದಯವಿಟ್ಟು ಅವರನ್ನು ಕರೆಯಿರಿ. ಖಂಡಿತ, ಅವಳನ್ನು ಕರೆಯುವೆ. ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬರುತ್ತಲೇ ಭೇಟಿ ಮಾಡಿಸುವೆ. ಅದಕ್ಕೂ ಮೊದಲು ನಾನು ನಿಮ್ಮ ಆಭಾರಿ, ನಿಮಗಿಂತ ಹೆಚ್ಚಾಗಿ ಭಾವಿನಿಯವರ ಆಭಾರಿ. ಹಾಗೆಂದರೇನು ಡಾಕ್ಟರ್? ನಮ್ಮಿಂದ ನಿಮಗೆ ಎಂಥ ಉಪಕಾರವಾಗಿದೆ ಅಂತ ಈ ರೀತಿ ಮಾತನಾಡುತ್ತಿದ್ದೀರಿ? ನಿಜ ಹೇಳಬೇಕು ಎಂದರೆ ನಾನು ಹೀಗಿದ್ದವನಲ್ಲ. ಮುಂಚಿನಿಂದಲೂ ನಾನು ಡಾಕ್ಟರ್, ಮನೋವೈದ್ಯ, ನನಗೆ ತಿಳಿದದ್ದು ಯಾವುದೂ ಇಲ್ಲ, ನಾನೇ ಶ್ರೇಷ್ಠ ಎಂಬ ಅಹಂ ಇತ್ತು. ನನ್ನ ಹೆಂಡತಿ ಮೃನ್ಮಯಿ ಬರೀ ಹೈಸ್ಕೂಲು ಪಾಸು ಮಾಡಿದವಳು. ಅವಳನ್ನು ನಾನು ಅಷ್ಟು ಆದರದಿಂದ ಕಾಣುತ್ತಿರಲಿಲ್ಲ. ಅವಳ ಬಗ್ಗೆ ಕೇಳರಿಮೆ ಇತ್ತು. ಭಾವನೆಯವರು ಕೇಸು ಬರುವ ಮೊದಲು ಮೃನ್ಮಯಿ ಆಗಾಗ ನನ್ನ ಆಸ್ಪತ್ರೆಗೆ ಬಂದು ಕೆಲ ರೋಗಿಗಳನ್ನು ಮಾತನಾಡಿಸಿ ಹೋಗುತ್ತಿದ್ದಳು. ಕೆಲವರು ಅವಳ ಸಾಂತ್ವನದಿಂದ ಚೇತರಿಸಿಕೊಳ್ಳುತ್ತಿದ್ದರು. ಇದೆಲ್ಲ ನನಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ನನ್ನ ಪುರುಷ ಅಹಂ ಜೊತೆ
ಜೊತೆಗೆ ನಾನೊಬ್ಬ ವೈದ್ಯ, ನನಗಿಂತಲೂ ನೀನು ಹೇಗೆ ಹೆಚ್ಚಾಗಲು ಸಾಧ್ಯ ಎಂಬ ದುರಹಂಕಾರದಿಂದ ಅವಳೊಂದಿಗೆ ಕೆಟ್ಟದಾಗಿ ವರ್ತಿಸುತ್ತಿದ್ದೆ. ಇದರ ಪರಿಣಾಮ ಅವಳ ಮೇಲೆ ಹೇಗಾಗಬಹುದು ಎಂಬುದನ್ನು ನಾನು ಅರಿಯದೆ ಹೋದೆ. ನಿಜವಾದ ಹೆಂಡತಿ ಅನ್ಯೋನ್ಯತೆ ದಾಂಪತ್ಯ ಹೇಗೆ ಇರಬೇಕು ಎಂಬುದನ್ನು ಭಾವನೆಯವರಿಂದ ಕಲಿತೆ ಎನ್ನುತ್ತಾ ದ್ಯುತಿಧರನ ಮುಖವನ್ನು ನೋಡಿದ. ದ್ಯುತಿಧರ ಅಚ್ಚರಿಯಿಂದ ವೇದಸನನ್ನು ನೋಡುತ್ತಿದ್ದ. ಮೃಣ್ಮಯ ಕುರಿತು ವೇದಸ ಹೇಗೆ ಬದಲಾದ, ಅಂತಹ ಯಾವ ಮಾತುಗಳು ವೇದಸನ ಮೇಲೆ ಪರಿಣಾಮ ಬೀರಿದವು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.